ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪನ್ನಪ್ಪ. ಲಾಸ್ಟ್ ವೀಕ್ ನಮ್ಮ ಜಾಲಿ ರೈಡ್ ಎಪಿಸೋಡ್ನಲ್ಲಿ ಹೊಸದಾಗಿ ಲಾಂಚ್ ಆದ ವೆಹಿಕಲ್ಗಳ ಬಗ್ಗೆ ತಿಳ್ಕೊಂಡ್ರಿ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಬೈಕ್ ರೈಡರ್ ಮಿಸ್ಟರ್ ರೋಹಿತ್ ಗಿರಿ ಇವರ ಬೈಕ್ ಪ್ಯಾಷನ್ ಬಗ್ಗೆ ಸಹ ತಿಳ್ಕೊಂಡ್ರಿ. ಬಟ್ ಈ ವಾರದ ನಮ್ಮ ಜಾಲಿ ರೈಡ್ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಈ ಸ್ಪೆಷಲ್ ಜಾಲಿ ರೈಡ್ನ ಸ್ಪೆಷಾಲಿಟಿ ಏನು ಎಲ್ಲವನ್ನೂ ತಿಳ್ಕೊಂಬರೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ನಮ್ಮ ಜಾಲಿ ರೈಡ್ನಲ್ಲಿ ನಾನು ನಿಮಗೆ ಕಾರ್ ಹಾಗೂ ಬೈಕ್ಗಳ ಬಗ್ಗೆ ವಿಶಿಷ್ಟ ಪ್ಯಾಷನ್ ಇರುವಂಥ, ವಿಶಿಷ್ಟ ಅಭಿರುಚಿ ಇರುವಂಥ ವ್ಯಕ್ತಿಗಳ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಕಾರ್ ಹಾಗೂ ಬೈಕ್ಗಳ ಬಗ್ಗೆ ಪ್ಯಾಷನ್ ಇದ್ದೇ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಇಂಥ ಕಾರ್ ಇಂಥ ಬೈಕ್ ಅಂತಲೇ ನಾವು ಪ್ಯಾಷನ್ ಇಟ್ಕೊಳ್ತೀವಿ. ಆದರೆ ಇವ್ರಿಗಿರೋ ಪ್ಯಾಷನ್ ಹೇಗೆ ಅಂತ ಹೇಳಿದರೆ, ಹಲವಾರು ಕಾರ್ ಹಾಗೂ ಬೈಕ್ಗಳ ಬಗ್ಗೆ ಪ್ಯಾಷನ್ ಇದೆ. ಅಷ್ಟೇ ಅಲ್ಲ, ಅದನ್ನು ಅವರು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಜೊತೆಗೆ ಅದರ ದೊಡ್ಡ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ. ಅಲ್ಲದೆ ಅದನ್ನು ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಪ್ಯಾಷನ್ ಇವ್ರಿಗೆ ಹೇಗೆ ಬಂತು, ಅದನ್ನ ಅವ್ರು ಹೇಗೆ ವೆಲ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಲೋ ಜುಬೇರ್ ಸರ್, ವೆಲ್ಕಮ್ ಟು ಜಾಲಿ ರೈಡ್. ಸೊ ಸರ್, ಈ ಪ್ಯಾಷನ್ ನಿಮಗೆ ಹೇಗೆ ಬಂತು? ಚಿಕ್ಕ ವಯಸ್ಸಿಂದ ನಮಗೆ ಭಾಳ ಇಷ್ಟ ಕಾರ್ಸ್, ಬೈಕ್ಸ್, ರೇಸಿಂಗ್. ನಮ್ಮ ತಂದೆ ಅವರು ಅಂಬಾಸಿಡರ್, ಫಿಯೆಟ್, ಡಿಸೋಟಾ, ಇಂಪೋರ್ಟೆಡ್ ಗಾಡಿಗಳು, ಮರ್ಸಿಡೀಸ್ ಎಲ್ಲ ಅದು ನಾವು ಅವರಿಂದ ನಮಗೆ ಬಂದಿರೋದು. ಆವಾಗಿಂದ ನಮಗೆ ಚಿಕ್ಕ ವಯಸ್ಸಿಂದ 7-8 ವಯಸ್ಸಿಂದ ಗಾಡಿ ನಾವು ಡ್ಯಾಡಿದು ಫಿಯೆಟ್ ಓಡ್ತಾ ಇತ್ತು, ಅಂಬಾಸಿಡರ್ ಚಿಕ್ಕ ಲ್ಯಾಂಬ್ರೆಟಾ ಸ್ಕೂಟರ್ ಇತ್ತು. ಆಮೇಲೆ ರೇಸ್ಗೆ ಲ್ಯಾಂಬ್ರೆಟಾ ಸ್ಕೂಟರ್ನಲ್ಲಿ ಶೋಲಾವರಂ ಚೆನ್ನೈನಲ್ಲಿ ನಾವು 16 ವರ್ಷ ಆಯಿತು ಓಡಿಸಿದೆ. ಆಮೇಲೆ SD ರೋಡ್ ಕಿಂಗ್ ಬಂತು. ಆಮೇಲೆ ಯಮಹ, ಸುಜುಕಿ. ಅಲ್ಲಿಂದ ಗ್ರ್ಯಾಜುಯೇಟ್ ಮಾಡ್ತಾ ಕಾರ್ನಲ್ಲಿ ಬಂತು. ಕಾರ್ ಜಿಪ್ಸಿ, ಮಾರುತಿ 800, ಆಮೇಲೆ ಮಾರುತಿ ಝೆನ್. ಆ ಕಾಲಿನಲ್ಲಿ ನಮಗೆ ಜಾಸ್ತಿ ನಮ್ಮ ತಂದೆ ತಾಯಿಗಳು ಜಾಸ್ತಿ ಇದು ಕೊಡ್ತಾ ಇಲ್ಲ, ಪಾಕೆಟ್ ಮನಿ. ನಮ್ಮ ಪಾಕೆಟ್ ಮನಿಯಲ್ಲಿ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್ಗಳು ಸೇರಿಸಿ ಏನೇನೋ ಮಾಡಿ ಒಂದು ಗಾಡಿ ರೆಡಿ ಮಾಡಿ ಓಡಿಸ್ತಾ ಇತ್ತು. ವಿತ್ ಪ್ಯಾಷನ್ ನಾವು ಪ್ರೊಫೆಷನ್ ಮಾಡಿರೋದು. ಅದಕ್ಕೆ ಹಳೆ ಗಾಡಿ ಇದೆ, ಹೊಸ ಗಾಡಿ ಇದೆ, ಲೆಕ್ಸಸ್ ಇದೆ, BMW ಇದೆ, ಚಿಕ್ಕ ಬೀಟ್ಲ್ ಇದೆ, ಆಮೇಲೆ ಸೂಪರ್ ಬೈಕ್ ಹಯಾಬುಸಾ ಇದೆ, ದ ಬಿಗ್ಗೆಸ್ಟ್ ಬೈಕ್, ಫಾಸ್ಟೆಸ್ಟ್ ಬೈಕ್ ಇನ್ ದ ವರ್ಲ್ಡ್. ಹಾರ್ಲಿ ಡೇವಿಡ್ಸನ್ ಇದೆ. ಎಲ್ಲ ಗಾಡಿನೂ ಲ್ಯಾಂಬ್ರೆಟಾ ಸ್ಕೂಟರಿಂದ ಬಂದ್ಬಿಟ್ಟು ಇಲ್ಲಿ ಹೈಯೆಸ್ಟ್ ಬೈಕ್ ತನಕ ಇದೆ. ಈ ನಿಮ್ಮ ಪ್ಯಾಷನ್ ನಿಮಗೆ ನಿಮ್ಮ ತಂದೆಯವರಿಂದ ಬಂತು, ಹಾಗೆ ನಿಮ್ಮ ಮಗ ನನ್ನಿಂದ ಕಂಟಿನ್ಯೂ ಆಗ್ತಾ ಇದೆ. ಸೇಮ್ ಕಮಿಂಗ್ ಡೌನ್, ಸೇಮ್ ಬ್ಲಡ್, ಸೇಮ್ ರಥ. ಅವ್ರಿಗೆ ಶೌಕಿ ಇದೆ. ಅವರು ಸೈಕಲ್ ಯಾವಾಗ ಓಡಿಸ್ಲಿಲ್ಲ. ಸೈಕಲ್ ಓಡಿಸ್ಬೇಕಾಗಿದೆ, ಸ್ಕೂಟರ್ ಓಡಿಸ್ತು. ಸ್ಕೂಟರಿಂದ ಮೋಟರ್ ಸೈಕಲ್. ಈಗ FZ ಇದೆ, ಅವ್ರ ಹತ್ರ ಹಯಾಬುಸಾ ಇದೆ, ಟುಸಾನ್ ಇದೆ. ಎಲ್ಲ ಗಾಡಿಗಳು ಅವ್ರು. ನಮ್ಮ ಗಾಡಿ ಅವ್ರದ್ದೇ. ಯಾವ ಗಾಡಿ ಬೇಕೋ ಅವ್ರು ವೀಕೆಂಡ್ ತಗೊಂಡು ಹೋಗ್ತಾರೆ. ಸೊ ಇದು ರೇಸಿಂಗ್ ಅಂತ ಹೇಳಿದ್ರೆ, ರೇಸಿಂಗ್ ಫೀಲ್ಡಿಗೆ ನೀವು ಯಾವಾಗ ಎಂಟ್ರಿ ಆದ್ರಿ? 16 ವರ್ಷದಿಂದ ಸ್ಕೂಟರ್ ಕ್ಲಾಸ್ ಫಸ್ಟ್ ನೀವು ತಗೊಂಡು ಟೂ ವೀಲರ್ ರೇಸಿಂಗ್. ಓಕೆ. ಈಗ ಭಾಳ ಈಸಿ ಆಗಿದೆ. ECU ಚೇಂಜ್ ಮಾಡಿ, ರೀಮ್ಯಾಪ್ ಮಾಡಿ, ಸೈಲೆನ್ಸನ್ನು ಚೇಂಜ್ ಮಾಡಿ ಹುಡುಗರು ರೇಸ್ ಮಾಡ್ತಾಯಿದ್ದೆ. ಆ ಕಾಲದಲ್ಲಿ ಎಲ್ಲ ನಾವು ಮ್ಯಾನ್ಯುಯಲ್ ಪೈಪ್ ಬೆಂಡ್ ಮಾಡಿ ಹೆಡರ್ ಮಾಡಬೇಕಾಗಿತ್ತು. ಸೈಲೆನ್ಸರ್ ಕೈನಲ್ಲಿ ಮಾಡಬೇಕು. ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಭಾಳ ಆ ಕಾಲದಲ್ಲಿ ಭಾಳ ಎಕ್ಸ್ಪೆನ್ಸಿವ್. ನಮಗೆ ಯಾವ ಥರ ರೇಸಿಂಗ್ ಹೋಗ್ತಾ ಇದ್ರಿ ಸರ್? ಫ್ರೆಂಡ್ಸ್ಗಳು ಸೇರಿಸಿ ಸರ್ಕ್ಯೂಟ್ ರೇಸಿಂಗ್, ಶೋಲಾವರಂ, ಆಗ್ರಮ್ 3 ಕಿಲೋಮೀಟರ್ ಸರ್ಕ್ಯೂಟ್ ಇತ್ತು. 3 ರೌಂಡ್ 4 ರೌಂಡ್ ಬರೀತಾ ಇತ್ತು. ಓಕೆ. ಸೊ ಈಗ ಟೂ ವೀಲರಲ್ಲಿ ಬಿಕಾಸ್ ನಿಮ್ಮ ಹತ್ರ ಹಯಾಬುಸಾ ಇದೆ, ಹಯಾಬುಸಾದಲ್ಲಿ ರೇಸಿಂಗ್ ಹೋಗ್ತಿದ್ರು. ದಟ್ಸ್ ಅಮೇಸಿಂಗ್ ಬಿಕಾಸ್ ಇಟ್ಸ್ 1300 cc. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಓಡಿಸ್ಬೇಕಾದ್ರೆ? ಸೊ ಬಿಕಾಸ್ ಅಫ್ಕೋರ್ಸ್ ಇಟ್ಸ್ ರಿಸ್ಕಿ, ತುಂಬ ಹೆವಿ ಇರುತ್ತೆ. ಓಕೆ. ಬಟ್ ಹಯಾಬುಸಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿರ್ಬೇಕಲ್ವಾ? ಹೌದು. ಎಕ್ಸ್ಟೆಂಡೆಡ್ ವೀಲ್ ಬೇಸ್, ಸ್ವಿಂಗ್ ಆರ್ಮ್, ಓಪನ್ ಎಕ್ಸಾಸ್ಟ್ ಎಲ್ಲ ಹಾಕಿ, ಚಿಪ್ ರೀಮ್ಯಾಪ್ ಹಾಕಿ, ಎಕ್ಸ್ಟ್ರಾ ಟರ್ಬೋ, ಸೆಕೆಂಡ್ ಸ್ಟೇಜ್ ಟರ್ಬೋ, ಥರ್ಡ್ ಸ್ಟೇಜ್ ಟರ್ಬೋ ಹಾಕಿ ಬರೀ ರೇಸ್ ಟ್ರ್ಯಾಕ್ನಲ್ಲಿ. ಜುಬೇರ್ ಅವ್ರಿಗೆ ಎಂಥ ಪ್ಯಾಷನ್ ಇದೆ ಅಂತ ಹೇಳಿದರೆ, ತಮ್ಮ ಪ್ಯಾಷನ್ಗೆ ತಕ್ಕಂಥ ವೆಹಿಕಲ್ಗಳನ್ನ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಬಳಿ ಯಾರೇ ಹೋಗಿ ನನಗೆ ಈ ರೀತಿ ವೆಹಿಕಲ್ ಪ್ಯಾಷನ್ ಇದೆ, ನನಗೆ ಈ ರೀತಿ ಅದನ್ನ ಮಾಡಿಫೈ ಮಾಡಿಕೊಡಿ ಅಂತ ಹೇಳಿದ್ರೆ ಪಕ್ಕಾ 100 to 100% ಕೊಟ್ಟು ಅದನ್ನು ಹಾಗೆ ಮಾಡಿಫೈ ಮಾಡಿಕೊಡ್ತಾರೆ. ಜುಬೇರ್ ಅವರೇ, ಅದು ಹೇಗೆ ಸಾಧ್ಯ ನಿಮಗೆ? ಈಗ ಅದಕ್ಕೆ ನಾವು ಯಂಗ್ ಬ್ಲಡ್ಗೆ ಹೇಳಿದ್ರು, ರೋಡ್ನಲ್ಲಿ ರೇಸ್ ಮಾಡೋದು ಡೇಂಜರಸ್, ಟ್ರ್ಯಾಕ್ನಲ್ಲಿ ರೇಸ್. ಅದಕ್ಕೆ ನಾವು ಹಾಟ್ ಮಿಷಿನ್ಸ್, ಹಾಟ್ ಝೋನ್ ಅಂತ ಒಂದು ವರ್ಕ್ಶಾಪ್ ಇಟ್ಟಿದ್ದೀನಿ. ಈ ಯಂಗ್ ಜನ್ರೇಷನ್ ಗಾಡಿಗಳಿಗೆ ಮಾಡಿಫೈ ಮಾಡಿ, ಸ್ಟ್ರೀಟ್ಗೆ ಮಾಡಿಫೈಗೆ ಅಷ್ಟು ಸ್ಪೀಡ್ ಕೊಡೋಲ್ಲ ನಾವು, ಯಾಕಂದರೆ ಡೇಂಜರ್. ಸೌಂಡ್ ಅಷ್ಟು ಕೊಡೋಲ್ಲ, ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪ್ರಾಬ್ಲಮ್. ಜಾಸ್ತಿ ಓವರ್ ಮಾಡಿಫೈ ಮಾಡಿದ್ರೆ ಕಷ್ಟ ಆಗುತ್ತೆ, ಗಾಡಿ ಸೀಸ್ ಮಾಡ್ತಾ ಇದೆ,
ಸುಮ್ಮನೆ ಅವರು ಇದು ಕಟ್ಟಬೇಕು. ಅದಕ್ಕೆ ರೇಸ್ ಟ್ರ್ಯಾಕ್ನಲ್ಲಿ ಚೆನ್ನೈನಲ್ಲಿ, ಕೊಯಮತ್ತೂರಿನಲ್ಲಿ, ಬ್ಯಾಂಗ್ಳೂರಿನಲ್ಲಿ ನಾವು ಮಾಡ್ತಾಯಿದ್ದೀನಿ. ಅದಕ್ಕೆ ಗಾಡಿ ಸೆಪ್ರೇಟಾಗಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಇನ್ನೊಂದು ಏನು ಅಂತ ಹೇಳಿದರೆ, ಸೊ ಈ ರೇಸಿಂಗ್ ಪ್ಯಾಷನ್ ನಿಮಗೆ ಬ್ಲಡ್ಡಲ್ಲೇ ಬಂದಿದೆ, ಸೊ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ಈ ರೇಸಲ್ಲಿ ಇಂಟ್ರೆಸ್ಟ್ ಇದ್ದವ್ರಿಗೆ ಅಷ್ಟೇ ನೀವು ತರಬೇತಿ ಕೊಡ್ತಾ ಇದ್ದೀರಾ, ಕ್ಲಾಸಸ್ ತೊಗೊಳ್ತಾ ಇದ್ದೀರಾ? ಹೌದು, ಟ್ರೈನಿಂಗ್ ಸೆಂಟರ್ ಇದೆ ನಮ್ಮ ಹತ್ರ. ರ್ಯಾಲಿ ಸ್ಕೂಲ್ ಇದೆ, ರೇಸ್ ಸ್ಕೂಲ್ ಇದೆ. ನಾವು ಹಳೆಯ ರ್ಯಾಲಿ ಡ್ರೈವರ್, ರೇಸ್ ಡ್ರೈವರ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅವ್ರಿಗೆ ಇಷ್ಟ ಇದ್ದರೆ ಅವ್ರಿಗೆ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗ್, ಸ್ಕ್ರೀನ್ ಹಾಕಿ ಆಡಿಯೋ ವಿಜುವಲ್ ತೋರಿಸಿ ಹೆಂಗೆ ಗಾಡಿ ಹ್ಯಾಂಡಲ್ ಮಾಡಬೇಕು, ಯಾವ ಟೆರೇನಲ್ಲಿ ಹೆಂಗೆ ಓಡಿಸ್ಬೇಕು, ಮಳೆಯಲ್ಲಿ ನೀರಿರುವಾಗ ರೋಡ್ನಲ್ಲಿ ವೆಟ್ಟಿರುವಾಗ ಹೆಂಗೆ ಓಡಿಸ್ಬೇಕು, ಡ್ರೈ ರೀಡ್, ಆಮೇಲೆ ಆಫ್ ರೋಡಿಂಗ್ ಹೆಂಗೆ ಮಾಡಬೇಕು, ಗಾಡಿ ಟಾಪಲ್ ಆಗಬಾರ್ದಂತ ಏನೇನು ಮಾಡಬೇಕು, ಮೈನರ್ ಪ್ರಾಬ್ಲಮ್ ಬಂದರೆ ಇಮಿಡಿಯೇಟ್ ಹೆಂಗೆ ರಿಪೇರ್ ಮಾಡಬೇಕು, ಗಾಡಿ ಹೆಂಗೆ ಓಡಿಸ್ತಾ ಇದೆ, ಅದರಲ್ಲಿ ಏನೇನಿದೆ, ಇಂಜಿನ್ ಇದೆ, ಗಿಯರ್ ಬಾಕ್ಸ್ ಇದೆ, ಸಸ್ಪೆನ್ಷನ್ ಇದೆ, ಚಿಪ್ ಇದೆ, ಏನೇನು ಎಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಟ್ರಯಲ್ಗೆ ಅವ್ರಿಗೆ ರ್ಯಾಲಿ ರೂಟ್ ಇದೆ, ರೇಸ್ ರೂಟ್ ಇದೆ. ಒಂದು ಟ್ರ್ಯಾಕ್ ಇದೆ, ನಾವು ಒಂದು 2.5 ಕಿಲೋಮೀಟರ್ ಮಾಡಿದ್ದೀನಿ ದೇವಿನಲ್ಲಿ ಅಂತ. ಆಫ್ ರೋಡಿಂಗ್ ಥರ ರ್ಯಾಲಿ ಇರುತ್ತೆ. ಅಲ್ಲಿ ಎಲ್ಲಿ ಹೆಂಗೆ ಟರ್ನ್ ಮಾಡಬೇಕು, ಯಾವ ಸ್ಪೀಡ್ನಲ್ಲಿ ಕಟ್ ಮಾಡಬೇಕು, ಯಾವ ಗೇರ್ನಲ್ಲಿ ಟರ್ನ್ ಮಾಡಬೇಕು ತೋರಿಸ್ತಾ ಇದ್ದೀನಿ. ಸೇಫ್ಟಿ ಫಾರ್ ಸೇಫ್ಟಿ. ಫಸ್ಟ್ ಥಿಯರಿ ಕ್ಲಾಸಸ್ ತಗೊಂಡು ಆಮೇಲೆ ಪ್ರಾಕ್ಟಿಕಲ್ ಕ್ಲಾಸಸ್. ಸೊ ಅದಕ್ಕೆ ನಿಮ್ಮದೇ ಡಿಫ್ರೆಂಟ್ ಆದ ಕಾರ್ಸ್ ಇದೆ. ಹೌದು. ರೇಸಿಂಗ್ ಅಂತ ಹೇಳಿದರೆ ಸಣ್ಣ ವಿಚಾರ ಅಲ್ಲ. ರೇಸಿಂಗ್ ಹೋಗಬೇಕಾದ್ರೆ ಪೊಟೆನ್ಷಿಯಲ್ ಎಫರ್ಟ್ ಬೇಕು, ಸೇಫ್ಟಿ ಬೇಕು, ಹಾಗೆಯೇ ಒಳ್ಳೆ ಟ್ರೈನಿಂಗ್ ಬೇಕು. ಜುಬೇರ್ ಅವ್ರ ಮಗ ಝೆನ್ ಇವರು ಈ ಥರ ಸ್ಪೋರ್ಟ್ಸ್ ಬೈಕಲ್ಲಿ ರೇಸಿಂಗ್ ಹೋಗ್ತಾರೆ. ಹಾಗಾಗಿ ಅವರು ಯಾವ್ಯಾವ ಸೇಫ್ಟಿ ಮೆಷರ್ಸ್ ತಗೊಳ್ತಾರೆ ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಝೆನ್. ಹಲೋ. ಸೊ ನೀವು ಈ ರೀತಿ ಸ್ಪೋರ್ಟ್ಸ್ ಬೈಕ್ ತೊಗೊಂಡು ರೇಸಿಂಗ್ ಹೋಗ್ತಾ ಇರ್ತೀರಾ. ಸೊ 1300cc ಬೈಕ್. ಸೊ ಇದನ್ನು ಅಫ್ಕೋರ್ಸ್ ಸ್ಟಾಕ್ ಗಾಡಿ ತೊಗೊಂಡು ನಾವು ರೇಸಿಂಗ್ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ನೀವು ಯಾವ ರೀತಿ ಮಾಡಿಫಿಕೇಶನ್ಸ್ ಮಾಡಿಟ್ಕೊಳ್ತೀವಿ? ಇದು ಸುಜುಕಿ ಹಯಾಬುಸಾ, ಸ್ಟಾಕ್ ಸುಜುಕಿ ಹಯಾಬುಸಾ 150 bhp. ಇದು 211. ಇದು ಒಳ್ಳೆ ಮಾಡಿಫೈಡ್ ಮಾಡಿದ ಹೈ ಲಿಫ್ಟ್ ಕ್ಯಾಮ್ಸ್, ಯೋಶಿಮುರಾ ಎಕ್ಸಾಸ್ಟ್. ಸೊ ನೀವು ರೇಸಿಂಗ್ ಹೋಗ್ಬೇಕಾದ್ರೆ ಫೇರಿಂಗ್ ಎಲ್ಲ ರಿಮೂವ್ ಮಾಡಿಬಿಡ್ತೀರಾ? ಯು ಹ್ಯಾವ್ ಟು ರಿಮೂವ್ ದ ಫೇರಿಂಗ್ ಬಿಕಾಸ್ ಲೈಟ್ ವೇಟ್. ಓಕೆ, ಲೈಟ್ ವೇಟ್ ಮಾಡಿದ್ವಿ. ಆ್ಯಂಡ್ ಯು ಹ್ಯಾವ್ ಟು ಯೂಸ್ 0.97% oil. Oh, okay. It's a different oil for racing, yeah. Oh, okay. And the other specs done, this is the high lift cams, the swing arm, and the broad tire for better road grip. Okay. The fairing you have to remove. Okay. And that's it. So ಇಲ್ಲಿವರೆಗೆ ಎಷ್ಟು ರೇಸಿಂಗ್ ಹೋಗಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ದೀರಾ? Chennai, which is and Coimbatore and Delhi. ಡೆಲ್ಲಿ. ಸೊ 3 ಜಾಗದಲ್ಲೂ ಸೇಮ್ ಬೈಕಲ್ಲಿ ಹೋಗಿ. Same bike. ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್? Good. ಬಟ್ ಸ್ಟಿಲ್ ನಿಮ್ಗೆ ಅನ್ಸಲ್ವಾ ರಿಸ್ಕಿ ಅಂತ ಹೇಳಿದ್ರಿ? ಸೊ ಡ್ಯಾಡ್ ಮಾಮ್ ಎಲ್ಲರೂ ಎಂಕರೇಜ್ ಮಾಡ್ತಾ ಇದ್ದಾರೆ. ಸೊ ಡ್ಯಾಡ್ ಬೇರೆ ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನಿಮಗೆ ಇನ್ನೂ ಇದರಲ್ಲಿ ನಾವು ಸೇಫ್ಟಿಯಾಗಿ ಮೆಷರ್ಮೆಂಟ್ಸ್ ಏನೆಲ್ಲ ತೊಗೊಳ್ಬೇಕು ಅನ್ಸುತ್ತೆ? ರೇಸಿಂಗ್ ಸೂಟ್ಸ್, ಫೈರ್ ಪ್ರೂಫ್, ಹೆಲ್ಮೆಟ್ಸ್, ಗ್ಲವ್ಸ್ ಆ್ಯಂಡ್ ಶೂಸ್. ಓಕೆ. ಸೊ ಅಷ್ಟಿದ್ದು ಸಾಕು, ಗಟ್ಸಿದ್ರೆ ಸಾಕು, ಎಲ್ ಫೇಸ್ ದ ರೇಸ್ ಅಂತ ಹೇಳಿ. ಓಕೆ. ಮಿಸ್ಟರ್ ಜುಬೇರ್ ಇವರ ಕಾರ್ ಪ್ಯಾಷನ್ ಅಷ್ಟೇ, ಇವರ ಫ್ಯಾಂಟಾಸ್ಟಿಕ್ ಕಲೆಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್.